ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ವಿದ್ಯಾರ್ಥಿಗಳಿಗೆ ಸಿಗುವ ಅಪ್ ಟು 1ನೇ ತರಗತಿಯಿಂದ ಹಿಡಿದು ಯಾವುದೇ ಎಜುಕೇಷನಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವ ವಿವಿಧ ಯೋಜನೆಗಳ ಕುರಿತು ನಿಮಗೆ ಮಾಹಿತಿಯನ್ನು ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಪರಿಶಿಷ್ಟ ಪಂಗಡ ಅಂದರೆ ST ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು. ಮೊದಲನೇದಾಗಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಅಲ್ಲಿ ಉಚಿತವಾಗಿ ಊಟ, ವಸತಿ, ಶುಚಿ ಕಿಟ್, ಪಠ್ಯಪುಸ್ತಕ, ಶೂ, ಸಾಕ್ಸ್ ಇತ್ಯಾದಿಗಳನ್ನು ನೀಡಲಾಗುತ್ತೆ. ತದನಂತರ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು PUC ಇಂದ ಹಿಡಿದು ಅಪ್ ಟು ಯಾವುದೇ ಎಜುಕೇಷನ್ ಇರಲಿ ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇದೆ. ತದನಂತರ ನೋಡಿ SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಬೋವ್ 60 ಆಗಿದ್ದರೆ 7,500 ರೂಪಾಯಿ ಮತ್ತು ಅಬೋವ್ 75 ಆಗಿದ್ದರೆ 15,000 ರೂಪಾಯಿ ಪ್ರೋತ್ಸಾಹಧನ ಇದೆ. ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ. ಮತ್ತು ಪ್ರತಿಷ್ಠಿತ ಶಾಲೆಗಳಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೂಡ ಕೊಡ್ತಾರೆ. ಅಂದರೆ ಈಗ ನಮ್ಮ ಒಂದು ಯಲಬುರ್ಗಿ ತಾಲೂಕಿನಲ್ಲಿ ವಿದ್ಯಾಸಿರಿ ಶಿಕ್ಷಣ ಸಂಸ್ಥೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆಗೆ SC ಮತ್ತು ST ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಎಲ್ಲ ಫೀಸನ್ನು ಈ ಡಿಪಾರ್ಟ್ಮೆಂಟೇ ಕಟ್ಟುತ್ತೆ. ಆ ರೀತಿಯಾಗಿ ಸೌಲಭ್ಯವನ್ನು ಈ ಒಂದು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ. ಅದೇ ರೀತಿ ನೋಡಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಔಟ್ಸೈಡ್ ಕಂಟ್ರಿಯಲ್ಲಿ ಅಲ್ಲಿ ಆ ಯೂನಿವರ್ಸಿಟಿಗಳಲ್ಲಿ ಔಟ್ಸೈಡ್ ಕಂಟ್ರಿ ಯೂನಿವರ್ಸಿಟಿಗಳಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕನ್ನೋ ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಯೋಜನೆಯಡಿ ಸಹಾಯಧನವನ್ನು ಕೂಡ ನೀಡಲಾಗ್ತದೆ. IIT, IIM, IISc, NEET, NIT ಹಾಗೂ ಮುಂತಾದ ರಾಷ್ಟ್ರೀಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗ್ತದೆ. ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ರ್ಯಾಂಕ್ 1ರಿಂದ 5ನೇ ರ್ಯಾಂಕ್ 5ವರೆಗೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಪ್ರೋತ್ಸಾಹಧನ ಕೂಡ ನೀಡಲಾಗ್ತದೆ. ಅದೇ ರೀತಿ ಜೇನುಕುರುಬ ಹಾಗೂ ಕೊರಗ ಸಮುದಾಯದ ವಿದ್ಯಾವಂತ ಯುವಕ ಯುವತಿಯರಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಹಾಗೂ ನಿರುದ್ಯೋಗಿ ಜೀವನ ಭತ್ಯೆಯನ್ನು ಕೂಡ ನೀಡಲಾಗುತ್ತದೆ. ಸ್ಪರ್ಧಾತ್ಮಕ ತರಬೇತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ಸಿದ್ಧತೆಗಾಗಿ ಪರೀಕ್ಷಾ ಪೂರ್ವ ತರಬೇತಿ ಅಂದರೆ ಈ ಒಂದು IAS, KS, FDA, SDA ಮತ್ತು ಗ್ರೂಪ್ C ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಪ್ರೀ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆಗಳಿಗೆ ಪೂರ್ವ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತದೆ. ತದನಂತರ SSLCಯಲ್ಲಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಹೋರಾಟಗಾರರಾದ ಜಡಗ ಮತ್ತು ಬಾಲ ಪ್ರಶಸ್ತಿ ಹಾಗೂ 1 ಲಕ್ಷ ರೂಪಾಯಿ ನಗದು ಕ್ಯಾಶ್ ಪ್ರೈಸನ್ನು ನೀಡಲಾಗುತ್ತದೆ. ಕಾನೂನು ಪದವೀಧರರಿಗೆ ತರಬೇತಿ ಅವಧಿಯಲ್ಲಿ ಮಾಸಿಕ 10,000 ರೂಪಾಯಿ ಶಿಷ್ಯ ವೇತನವನ್ನು ನೀಡಲಾಗ್ತದೆ. ಅಂದರೆ ಲಾ ಗ್ರ್ಯಾಜುಯೇಟ್ಸ್ ಇರ್ತಾರಲ್ಲ ಅವರಿಗೆ ಪ್ರತಿ ತಿಂಗಳು ಅವರ ಟ್ರೈನಿಂಗ್ ಅವಧಿಯಲ್ಲಿ 5 ವರ್ಷಗಳ ಕಾಲ ಪ್ರತಿ ತಿಂಗಳು 10,000 ರೂಪಾಯಿ ಶಿಷ್ಯ ವೇತನ ನೀಡಲಾಗ್ತದೆ. ಅದೇ ರೀತಿ ನೋಡಿ IISc, IIT, NEET ಸಂಸ್ಥೆಗಳ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಮುಂತಾದ 6ರಿಂದ 12 ತಿಂಗಳ ಅವಧಿಯ ವೃತ್ತಿಪರ ತರಬೇತಿ ಕೋರ್ಸ್ಗಳಲ್ಲಿ ಭಾಗವಹಿಸುವ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 200 ಇಂಜಿನಿಯರ್ ಪದವೀಧರಿಗೆ ತಲಾ 15,000 ರೂಪಾಯಿ ಶಿಷ್ಯ ವೇತನ ಅಂದರೆ ಸ್ಕಾಲರ್ಶಿಪ್ ಜಮಾ ಮಾಡಲಾಗುತ್ತದೆ. ಪ್ರಸ್ತುತ ಸಾಲಿನಲ್ಲಿ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪೋಸ್ಟ್ ಡಾಕ್ಟರೇಟಲ್ ಫೆಲೋಶಿಪ್ ಮಾಡುತ್ತಿರುವ 100 ಪರಿಶಿಷ್ಟ ಪಂಗಡದ ಅಂದರೆ 100 ST ವಿದ್ಯಾರ್ಥಿಗಳಿಗೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಯಾವುದೇ ಫೆಲೋಶಿಪ್ ಪಡೆಯದಿದ್ದಲ್ಲಿ ವಾರ್ಷಿಕ 25,000 ರೂಪಾಯಿ ನೀಡಲಾಗ್ತದೆ. ಅಂದರೆ ಅವ್ರು ಯಾವುದೇ ರೀತಿ ಫೆಲೋಶಿಪ್ ಪಡೆದಿರಬಾರ್ದು ಅಂಥವ್ರಿಗೆ 25,000 ರೂಪಾಯಿ ಇರುತ್ತೆ. ಅದೇ ನಂತರ ನೋಡಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತರಬೇತಿ ಅಂತ ನೀಡಲಾಗ್ತದೆ. ಆ ಕುರಿತು ನಿಮ್ಗೆ ಏನೇನು ಸೌಲಭ್ಯ ಇರುತ್ತಪ್ಪ ಅಂದರೆ ನೀವು ನೋಡಿ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಎಕ್ಸಾಮ್ ಕೋಚಿಂಗು ಫ್ರೀ ಇರುತ್ತೆ. ಅದರ ಜೊತೆಗೆ UPSC ನೀವು ಕೋಚಿಂಗಿಗೆ ಸೆಲೆಕ್ಟ್ ಆದರೆ ಪ್ರತಿ ತಿಂಗಳು 8,000 ರೂಪಾಯಿ ಶಿಷ್ಯ ವೇತನ. ಅದೇ ರೀತಿ KS ಸೆಲೆಕ್ಟ್ ಆದರೆ 4,000 ರೂಪಾಯಿ. SSC ಅಂದರೆ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟದ್ದು ಸಿಬ್ಬಂದಿ ನೇಮಕಾತಿ ಆಯೋಗ. ಅಲ್ಲಿ ಸೆಲೆಕ್ಟ್ ಆದರೆ 3,000 ರೂಪಾಯಿ. ಬ್ಯಾಂಕಿಂಗ್ ಸೆಲೆಕ್ಟ್ ಆದರೆ 3,000 ರೂಪಾಯಿ. RRB ಸೆಲೆಕ್ಟ್ ಆದರೆ 3,000 ರೂಪಾಯಿ. ಜುಡಿಷಿಯರಿ ಸೆಲೆಕ್ಟ್ ಆದರೆ 3,000 ರೂಪಾಯಿ. ಗ್ರೂಪ್ ಸಿ ಸೆಲೆಕ್ಟ್ ಆದರೆ 3,000 ರೂಪಾಯಿಯನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ ಇಷ್ಟು ತಿಂಗಳುಗಳ ಕಾಲ ಪ್ರತಿಯೊಂದು ಸೌಲಭ್ಯಕ್ಕೂ ನೀಡುತ್ತಾರೆ. ಮತ್ತು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ನೋಡಿ UPSC 225, KS 150, SSC 250, ಬ್ಯಾಂಕಿಂಗ್ 250, RRB 250, ಜುಡಿಷಿಯರಿ 44 ಮತ್ತು ಗ್ರೂಪ್ ಸಿ 255 ಇಷ್ಟು ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡಲಾಗುತ್ತದೆ. ಅದೇ ರೀತಿ ನೋಡಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಲಾಗ್ತದೆ, ಆಲ್ರೆಡಿ ತಿಳಿಸಿದ್ದೀನಿ. ಈ ರೀತಿಯಾಗಿ ಹೊಸ ಯೋಜನೆಗಳನ್ನು
ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥದ್ದು. ಈಗ ಕೊಟ್ಟಿದ್ದಾರೆ ನೋಡಿ, ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಒಂದು SLC ಪರೀಕ್ಷೆಯಲ್ಲಿ ಪಾಸಾದರೆ ಪ್ರೈಸ್ ಬನ್ನಿ, ಎಲ್ಲ ಮಾಹಿತಿಯನ್ನು ನೋಡ್ಕೊಳ್ಳಿ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಆ ಕುರಿತು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.